ನಮಸ್ತೆ ಗೆಳೆಯರೇ, ನಾನಿವಾಗ ಸಕಲೇಶಪುರದ ಹಳೆ ಸೇತುವೆ ಅಂತ ಏನ್ ಕರೀತಾರೆ ಅದ್ರ ಹತ್ರ ಇದ್ದಂತ ಈ ಮರಗೆಲಸ ಮತ್ತೆ ಈ ಪುಟ್ಟೆಗಳು ಎಣಿಯೋದು ಅಂತ ಹೇಳ್ತಾರಲ್ಲ, ಅಲ್ಲಿ ಇಬ್ರು ಗಂಡ ಹೆಂಡತಿನ ನೋಡ್ತೀನಿ. ಅವರು ಈ ವಯಸ್ಸಿನಲ್ಲೂ ಕೂಡ ಅವರು ದುಡಿಬೇಕು, ಮತ್ತೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಯಾರ ಮೇಲೂ ಅವಲಂಬಿತರಾಗಿರಬಾರ್ದು ಅನ್ನೋ ಒಂದು ಭಾವನೆ ಇತ್ತಲ್ಲ, ಅವ್ರನ್ನ ನಾನು ನೋಡಿದ ತಕ್ಷಣನೇ ಗೊತ್ತಾಯ್ತು. ಅವ್ರನ್ನ ಕೇಳಿದೆ, ಈ ತರ ಅಂತ ಹೇಳಿದ್ರು. ಸೊ ಇದನ್ನ ಯಾಕೆ ವಿಡಿಯೋ ಮಾಡಿ ನಾನು ಹಾಕ್ಬಾರ್ದು ಅಂತ ಅನಿಸ್ತು. ದಯವಿಟ್ಟು ಈ ವಿಡಿಯೋನ ಪೂರ್ತಿವರೆಗೂ ನೋಡಿ, ನಿಮ್ಮ ಲೈಫ್ಗೆ ಬೇಕಾದಂತ ತುಂಬಾ ವಿಷಯಗಳು ಸಿಗುತ್ತೆ. ಸ್ವಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ. ಸ್ವಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರ ಮಾದೇವ ನಿಮ್ಗೆ. ಏನ್ ಮಾಡ್ತಿದ್ದೀರಮ್ಮ? ಏನ್ ನಿಮ್ಮ ಹೆಸರು? ಚಂದ್ರ ಅಂತ. ಇವ್ರು ಯಾರು? ಈರಪ್ಪ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಕೆಲಸ? ನೀವು ಹುಟ್ಟದಾಗಿಂದನೂ ಮಾಡ್ತಾ ಇದ್ದೀರಾ? ಮಕ್ಕಳು ಎಷ್ಟು ಜನ? 3 ಜನನಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಕೆಲಸನ? 18 ವರ್ಷಕ್ಕೆ ಮದುವೆ ಆಯ್ತಾ? ಹಾ. 49 ವರ್ಷ ಆವಾಗಿಂದ ಮಾಡ್ತಾ ಇದ್ದೀರಾ ಇದನ್ನ? ಇದೇ ಕಸಬು, ಇದೇ ಜೀವನ. ಇದು ಮಾಡ್ಲಿಲ್ಲ ಅಂದ್ರೆ ಏನಿಲ್ಲ. ಇಲ್ಲ. ಇದು ಒಂದು ಬುಟ್ಟಿ ಅಂತಂದ್ರೆ ಎಷ್ಟಕ್ಕೆ ಹೋಗುತ್ತೆ? ಒಂದೊಂದು ಬುಟ್ಟಿಗಳು ನಿಮ್ಗೆ ಗಿಟ್ಟುತ್ತಾ? ಗೊತ್ತಿದ್ದಾರೆ ಕಷ್ಟ ಸುಖ ಅಂತ ಗೊತ್ತಿದ್ದರು. ಅಯ್ಯೋ ಪಾಪ ಇವ್ರಿಗೂ ಕಷ್ಟ ಇದೆ ಅಂತ ಹೇಳಿ ಕೊಡ್ತಾರೆ. ಒಬ್ಬೊಬ್ರು ಕಿರ್ಕಿ ಮಾಡಿದಾಗ ಬೇಜಾರು ಅನ್ನಿಸ್ತದೆ, ಅದ್ರಾಗ ತಗೊಂಡೋಗಿ ಅಂತ ಕೊಡ್ತೀವಿ ಬೇಜಾರಲ್ಲಿದ್ದಾಗ. ಇದನ್ನ ನೀವು ಎಷ್ಟು ಇಂಟ್ರೆಸ್ಟ್ ತಗೊಂಡ್ ಮಾಡ್ತೀರಾ ಈ ಕೆಲಸನ? ಅಂದ್ರೆ ಎಷ್ಟು ಪ್ರೀತಿ ಮಾಡ್ತೀರಾ ಈ ಕೆಲಸನ ಅಂತ ಹೇಳ್ತೀರಾ? ನಮಗೆ ಇಷ್ಟ ಬಂದ್ರೆ ಖುಷಿ ಇದ್ರೆ ಮಾತ್ರ ಮಾಡೋದು ನಾವು. ಯಾಕೆ ಮಾಡೋದೇ ಇಲ್ಲ. ಯಾಕೆ ಬೇಜಾರಾದ್ರೂ ಮಾಡಲ್ಲ? ಸೇಲ್ ಆಗ್ಲಿಲ್ಲ ಅಂದ್ರೆ ಬೇಜಾರಾಗುತ್ತಲ್ಲ, ಅವಾಗ ಮಾಡಲ್ಲ ಈ ಕೆಲಸ. ಬುದ್ಧಿ ಹಾಳಾಗಲ್ಲ ಅಂತ ಯಾವತ್ತಿದ್ರು ಹೋಗುತ್ತೆ, ಅದು ಸೇಲ್ ಆಗುತ್ತೆ ಅಂತ ಗೊತ್ತು. ಆದ್ರೂ ಒಂದಿನ ನಾವು ರೆಸ್ಟ್ ತಗೋಬೇಕು, ಮಾಡಲ್ಲ. ಅಂದ್ರೆ ನೀವು ಬೇಜಾರಲ್ಲಿ ಇದ್ದಾಗ ಮಾಡಿದ್ರೆ ಇದು ಚೆನ್ನಾಗ್ ಬರಲ್ಲ ಅಂತನಾ? ಬುಟ್ಟಿ ಚೆನ್ನಾಗ್ ಬರಲ್ಲ ಅಂತ. ಏನು ಚಿಂತೆ ಇಲ್ದಂಗೆ ಇದ್ರಲ್ಲೇ ಇಂಟ್ರೆಸ್ಟ್ ಮಾಡಿದ್ರೆ ನಾವು ಇನ್ನು ಮಾಡ್ತೀವಿ ಅಂತ ಖುಷಿ ಆಗಿರುತ್ತೆ. ಹಂಗೆ. ಮಗ ದೊಡ್ಡ ಮಗ ಒಬ್ಬ ತೀರೋದ್ನಲ್ಲ, ಅವನಿಗೂ ಮದುವೆ ಮಾಡಿ 25 ವರ್ಷ ತೀರೋದ. ಅವನು 2 ಮಕ್ಳಿದೆ ಅವನಿಗೆ. ಅಲ್ಲಿ ಊರಿಗೆ ಹೋದ್ರೆ ಅವನದೇ ನಮಗೆ ಜ್ಞಾನ, ಮಗಂದೇ ಜ್ಞಾನ. ಚೆನ್ನಾಗಿದ್ದಂಗೆ ಕೂತಿದ್ದಂಗೆ ಹಿಂಗೆ ಒಂದ್ಸತಿ ಕೆಮ್ಮಾಯ್ತು, ಹುಷಾರಿಲ್ಲಂಗಾಗಿ ತೀರೋದ್ನ. ಅದಕ್ಕೆ ನಾನು ಈ ಕೆಲಸನೇ ಮಾಡ್ಕೊಂತೀನಿ. ನಾವು ಊರಿಗೆ ಹೋದ್ರೆ ನಮಗೆ ಊಟ ಸೇರಲ್ಲ, ನಿದ್ದೆ ಬರಲ್ಲ. ಯಾಕೆ? ಮಕ್ಳು ಯೋಚನೆ, ಸಮಾಧಾನ ಇರಲ್ಲ. ಹೌದು. ಇಲ್ಲಿಗೆ ಬಂದ್ರೆ ಒಂಥರ ಮಾಡ್ದಂಗಾಗಿ ಯೋಚನೆ ಮಾಡಲ್ಲ. ಬೇರೆ ಕಡೆ ಈ ಜನಗಳು ಓಡಾಡ್ತಿರ್ತಾರಲ್ಲ, ಹೌದು, ಆ ಕಡೆಯಿಂದ ಈ ಕೆಲಸದಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ಈಗ ನೀವು ಮತ್ತೆ ಇವರು ಅಂಕಲ್ ಹೆಸರು ಬೀರಪ್ಪ, ಇಬ್ರು ಜೊತೆಲಿದ್ದೀರಾ. ಎಷ್ಟು ವರ್ಷ ಆಯ್ತು ನೀವು ಮದುವೆ ಆಗಿ? ನಮ್ಮ ಮದುವೆ ಆಗಿ 45 ವರ್ಷ ಆಯ್ತು. ಹೌದಾ? ಇದ್ದಾಗ ನಾವಿರಕ್ಕೆ ನಮಗೆ ಅವ್ರಿಲ್ಲ ಹೋದ್ರೆ ನಮಗೆ ಬೇಜಾರು. ಯಾರು ನಿಮ್ಗೆ ಯಜಮಾನ್ರಿಲ್ಲ ಅಂದ್ರೆ? ಅವ್ರು ಇರ್ಬೇಕು ಬೈಯಕ್ಕೆ. ಬೈದ್ರೆ ಚಂದನ? ನಮಗೆ ಅವ್ರು ಬೈದ್ರೆ ಜಾಸ್ತಿ, ಅವ್ರು ಬೈದ್ರಲ್ಲ ಅಂತೇಳಿ ಕೆಲಸ ಇಂಟ್ರೆಸ್ಟ್ ಆಗಿ ಮಾಡೋದು. ಹೌದಾ? ಇದು ಒಂಥರ ಚೆನ್ನಾಗಿದೆ. ಅವ್ರಿಗೆ ನನಗೆ ಬೈದ್ರೆ ಇಷ್ಟ ಅಂತಲ್ಲ, ಕೆಲಸ ಮಾಡಿ ಬೈಬೇಕಲ್ಲ. ನೀವೇನ್ ಕೆಲಸ ಮಾಡ್ಕೊಡ್ತೀರಾ ಅಮ್ಮಂಗೆ? ಸಣ್ಣ ಕಡ್ಡಿ ಹೋಳು ಮಾಡ್ಕೊತೀವ. ಇದೆಲ್ಲ ನೀವು ಹೆಲ್ಪ್ ಮಾಡಿ ಕೊಟ್ರೆ ಅವರು ಮಿಕ್ಕಿದ ಕೆಲಸ ಮಾಡ್ತಾರೆ. ಹಂಗಂದ್ರೆ ನಿಮ್ಗೆ ನಿಮ್ ಪ್ರಕಾರ ನೆಮ್ಮದಿ ಅಂದ್ರೆ ಏನು? ಜೀವನದಲ್ಲಿ ನೆಮ್ಮದಿ ಅಂದ್ರೆ ಏನು? ನೆಮ್ಮದಿ ಅಂದ್ರೆ ಈಗ ನಾವು ಅವ್ರ ಹತ್ರ ಕೂತು ಮಾತಾಡಿ ಕಷ್ಟ ಸುಖ ನಾವು ಮಾತಾಡ್ತೀವಲ್ಲ, ಅದೇ ನಮ್ಗೆ ಸಂತೋಷ. ನಾವು ನಮ್ಮ ಮಕ್ಳಿಗೂ ನಾವು ಅದೇ ಹೇಳೋದು. ಬೇರೆ ಹೊರಗೆಲ್ಲ ಮಾತಾಡ್ಬೇಕ್ರಿ, ಬೈಬಾರ್ದು, ಮಾತಾಡಬಾರ್ದು, ದೊಡ್ಡರಿಗೆ ಹೆಂಗ್ ಬೆಲೆ ಕೊಡ್ಬೇಕು ಅಂತ ನಮ್ಮ ಮಕ್ಳಿಗೂ ನಾವು ಅದೇ ತರ ಹೇಳ್ಕೊಟ್ಟಿದೀವಿ. ಅವರು ನಮ್ಮ
ನಮ್ಮಂಗೆ ನಮ್ಮ ಮಗಳು ಆ ತರನೇ ಇರೋದು. Okay. ಇವ್ರು ರಾಶಿ ಆಗಿರ್ತಾರಲ್ಲ ಅವಾಗ ನಾವು ಅವ್ರಿಗೆ ಸಮಾಧಾನ ಮಾಡೋದು, ಓಹೋ. ನಾವ್ ರಾಶಿ ಆದಾಗ ಅವ್ರಿಗೆ ನಮಗೆ ಸಮಾಧಾನ. ಅಂದ್ರೆ ರಾಶಿ ಅಂದ್ರೆ ಏನೋ ಬೇಜಾರಾದಾಗ ಬೇಜಾರಾದಾಗ. ಅಳುಗಿಳು ಮಾಡಿದಾಗ ಒಬ್ರಿಗೊಬ್ರು ಪರಸ್ಪರವಾಗಿ ಹಂಚ್ಕತ್ತೀರಾ, ನೋವನ್ನ ಹಂಚ್ಕೊಂಡ್ಮೇಲೆ ಅವ್ರ ಮಕ್ಳ ಮೇಲೆನೆ ಡಿಪೆಂಡ್ ಇರ್ತಾರೆ. ಇವಾಗೆಲ್ಲ ನೀವೇ ದುಡ್ಕತ್ತೀರ ಅಲ್ವಾ? ಕೊಡ್ತೀನಿ ನಮ್ಮ ಮಗನಿಗೆ 500 ರೂಪಾಯಿ 1000 ರೂಪಾಯಿ ಬೇಕು. ಏನಾದ್ರೂ ಈಗ ಸಾಲ ಗೀಲ ಮಾಡ್ಕೊಂಡ್ರೆ ನಮ್ಮ ಅವ್ರ ಅಪ್ಪಾದಿ ಬಂದು ಕೇಳೋದು, ನಮ್ಮ ಅವ್ರ ಅಪ್ಪನ ಹಿಂಸೆ ಮಾಡೋದು. ನನಗೆ ಅವ್ರ ಅಪ್ಪನಿಂದ ಜೋಬಲ್ ದುಡ್ಡಿದ್ರೆ ನೆಲಕ್ಕೆ ಎತ್ಬಿಡ್ತೀನಿ. ಮಕ್ಳಿಗೆ ಅದೇ ಹೇಳೋದು, ನೀನು ಬುದ್ಧಿವಂತ ಆಗ್ಬೇಕು, ನೀನ್ ಕೆಲಸ ಮಾಡ್ಬೇಕು, ಕೂರ್ಬೇಕು, ಕೆಲಸ ಮಾಡು. ಯಾರ ಜೊತೆ ಹೋದ್ರು ಯಾರು ಏನ್ ನಮಗೆ ಕೊಡೋದಿಲ್ಲ, ನಾವು ಚೆನ್ನಾಗಿರ್ಬೇಕು, ನಮ್ತ ಇದ್ರೆ ಎಲ್ಲ ಹೌದು ಅಂತ ನಮ್ಮ ಮಗನಿಗೆ ನಾವು ಅದೇ ಬುದ್ಧಿ ಹೇಳ್ತೀವಿ. ಕೈಲಿ ಶಕ್ತಿ ಇರೋ ತನಕ ಮಾಡ್ಕೊಂಡ್ ತಿನ್ಬೇಕು. ಬೇರೆ ಹತ್ರ ಹೋದ್ರೆ ಹೌದು ಇವತ್ತು ಕೊಡ್ತಾರೆ, ನಾಳೆ ಹಿಂದೆ ಮಾತಾಡ್ತಾರೆ. ಅದೆಲ್ಲ ಯಾಕೆ? ಹೌದು. ಒಟ್ನಲ್ಲಿ ನೀವ್ ಹೇಳೋದೇನು ಅಂದ್ರೆ ದುಡಿಮೆ ನಂಬಿದ್ರೆ ಜೀವನ ಸಾಗುತ್ತೆ. ಆಗುತ್ತೆ, ದುಡಿಮೆ ಒಂದೇ ಇರ್ಬೇಕು ಮನುಷ್ಯನಿಗೆ ಅಲ್ಲ? ಇರ್ಬೇಕು. ಏನೋ ಅಮ್ಮ ಚೆನ್ನಾಗಿ ಅನ್ನಿಸ್ತು, ಖುಷಿ ಅನ್ನಿಸ್ತು. ಕೈ ಕೊಡಿ. ಇಷ್ಟು ವಯಸ್ಸಾದ್ಮೇಲೆ ಇಷ್ಟು ಕೆಲಸ ಮಾಡ್ತೀರಾ ಅಂತಂದ್ರೆ ಎಲ್ಲ ನಿಮ್ಮನ್ನ ಮೆಚ್ಕೊಳ್ಳೋಂಥ ವಿಷಯ. ನಿಮ್ಮನ್ನೆಲ್ಲ ನಾವು ಪ್ರೇರಣೆಯಾಗಿ ತಗೊಂತೀವಿ. ನಾವು ಕೂಡ ನಿಮ್ಮಷ್ಟೇ ಶಕ್ತಿಯಾಗಿರ್ಬೇಕು, ದೊಡ್ಡವರಾದ್ಮೇಲೂ ನಾವು ಅದೇ ನಿಮ್ಮಷ್ಟೇ ಬಲಿಷ್ಠವಾಗಿರ್ಬೇಕು ಅಂತ ಅನ್ಕೋತೀವಿ. ತುಂಬಾ ಧನ್ಯವಾದ. ಇಲ್ಲಿ ಇವರು ಒಬ್ರು ಅಮ್ಮ ಇದ್ದಾರೆ. ಅಮ್ಮ ನಿಮ್ಮ ಹೆಸರೇನಮ್ಮ? ಶಂಶುನಿಶಾ ಅಂತ. ನೀವೇನಂತೀರಮ್ಮ ಈ ದುಡಿಮೆ ಬಗ್ಗೆ, ದುಡಿಯೋದ್ರ ಬಗ್ಗೆ, ಮತ್ತೆ ಇನ್ನೊಬ್ಬರನ್ನ ನಾವು ಯಾವತ್ತೂ ಡಿಪೆಂಡ್ ಆಗಿರಬಾರ್ದು. ನಿಮ್ಗೆ ಏನನ್ಸುತ್ತೆ? ಅದೇ ನಮ್ಮ ಇನ್ನೊಬ್ಬರ ಕೈ ಚಾಚಕ್ಕಿಂತ ನಮ್ದೊಬ್ಬನೇ ನಮ್ಮ ಕೈಲಿದ್ರೆ ನಾವು ಆರಾಮಾಗಿ 50 ಆಗ್ಲಿ ಆರಾಮಾಗಿ ದುಡ್ಕೊಂಡು ಮನೆಗೆ ಬರ್ತೀವಿ. ಹೌದು ಬಾಡಿಗೆ ಕಟ್ಟಂಗಿಲ್ಲ, ರೋಡ್ ಸೈಡ್ ಇಟ್ಕೊಂಡಿದ್ದೀವಿ. ಹೌದು. ನಮ್ಮ ಜೀವನ ಸಾಲ ಇತ್ತು, 4 ಲಕ್ಷ ಇತ್ತು. ನಮ್ಮ ಮನೆಯವ್ರು ತೀರ್ಕೊಂಡ್ರು, ಕಿಡ್ನಿ ಫೇಲ್ ಆಗಿ. ಅದ್ರ ಮೇಲೆ ಅಂಕಲ್ ತೀರೋದ್ಮೇಲೆ ನೀವೇ ಏನೋ ಒಂದು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದೀರಾ? ಮಾಡಿರೋದು. ಮಗಂದು 2 ಬೆರಳು ಯೂಸ್ ಆಗಲ್ಲ, ಕದ್ದು ಅವನು ಬಿಟ್ಬಿಟ್ಟು ಮೂಳೆ ಇದಾಗಿ 3 ಬೆರಳು ಯೂಸ್ ಆಗಲ್ಲ. ಸಕಲೇಶ್ಪುರದಲ್ಲಿ ಒಂದ್ ಗಲಾಟೆ ಆಗಿಲ್ಲ, ನಾವು ಬೇರೆ ಬೇರೆ ಅಂತ ಯಾರು ತಿಳ್ಕೊಂಡಿಲ್ಲ, ಎಲ್ಲ ಒಟ್ಟಿಗಿದೀವಿ. ಹೌದು. ಇಲ್ಲಿ ಆ ಕಡೆ ಮಾಡ್ಕೊಂಡು ಇಲ್ಲಿ ಎಲ್ಲ ದುಡಿಮೆನೆ ದೇವ್ರು. ಹೌದು. ದುಡಿಮೆಗಿಂತ ದೇವ್ರಿನ್ ಯಾವ್ದೂ ಇಲ್ಲ. ನಾವೀಗ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ದುಡ್ಡು ಸಿಕ್ಕಲ್ಲ, ಆದ್ರೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ದುಡ್ಡು ಸಿಗುತ್ತೆ. ಯಾವ್ದು ನಿಜವಾದ ದೇವ್ರು? ಅದಲ್ಲ ದೇವ್ರು. ಇದು ಹೇಳ್ಬೇಕು ಅಂದ್ರೆ ದೇವ್ರು. ಓಕೆ ಅಮ್ಮ, ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಮ್ಮನ್ನ ನೋಡಿ ನಮಗೂ ಕೂಡ ಪ್ರೇರಣೆ ಆಯ್ತು. ಎಲ್ಲರೂ ಪಾಲಿಸ್ತಾರೆ ಇದೇ ತರ. ದುಡಿಮೇಲೆ ಎಲ್ಲರೂ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಇದರಲ್ಲಿ ನಿಜ. ನಾನು ಕಲ್ತ್ಕೊಂಡೆ. ನನ್ನ ಫ್ರೆಂಡ್ಸ್ಗಳಿಗೂ ಹೇಳ್ತೀನಿ ಈ ವಿಷಯನ. ಥ್ಯಾಂಕ್ಸ್ ಅಮ್ಮ. ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ಹೇಗನ್ನಿಸ್ತು ನಿಮ್ಗೆ? ನೋಡಿ, ಚಂದ್ರಮ್ಮ ಮತ್ತೆ ಅವರ ಗಂಡ ಸುಮಾರು ವರ್ಷಗಳಿಂದ ಇದೇ ಕೆಲಸನ ಮಾಡ್ತಾ ಇದ್ದಾರೆ. ವಯಸ್ಸಾಗಿದ್ರು ಕೂಡ, ಮಕ್ಳಿದ್ರು ಕೂಡ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂತಾರಂತೆ ಮಕ್ಕಳು. ಆದ್ರೆ ಅವ್ರಿಗೂ ಭಾರವಾಗಿಲ್ಲ, ಅವರು ಯಾರಿಗೂ ಕೂಡ ಭಾರವಾಗಿಲ್ಲ. ಅವ್ರ ಕೆಲಸನ ಅವರೇ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ನಿರ್ಧಾರ ಅವ್ನ ಮನಸ್ಸಲ್ಲಿ ಚೆನ್ನಾಗಿದೆ. ಚಂದ್ರಮ್ಮನ್ನ ನಾನು ಕೇಳಿದಾಗ ನಿಂಗೆ ಬೇಜಾರಾಗಲ್ವಮ್ಮ ಅಂತ ಕೇಳೋದಕ್ಕೆ, ಬೇಜಾರಲ್ಲಪ್ಪ, ದುಡಿಮೆನೆ ದೇವರು. ದುಡಿಮೆನ ನಂಬಿದ್ದಾಗ ಮಾತ್ರ ನಮಗೆ ಆ ಒಂದು ವರ್ಚಸ್ಸು, ಜೀವನದಲ್ಲಿ ಒಂದು ಆರೋಗ್ಯ, ಯಶಸ್ಸು ಅನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಜೊತೆಗೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಸಮೀಶಾ ಆಂಟಿ ಕೂಡ, ಅವ್ರು ತುಂಬಾ ಕಷ್ಟ ಇದ್ರು ಅವ್ರದೇ ಆದಂಥ ಒಂದು ಅಂಗಡಿನ ಇಟ್ಕೊಂಡು, ಒಂದು ಸಣ್ಣದಾದ ಒಂದು ಟೀ ಅಂಗಡಿ, ಅದ್ರ ಜೊತೆಗೆ ಒಂದು ಈ ಪುಟ್ಟೆಗಳ ಅಂಗಡಿ, ಏನೋ ಒಂಥರ ಚೆನ್ನಾಗಿತ್ತು ಇದು. ಸೊ ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ಕೊಂಡೆ. ನೋಡಿ, ಈಗಿನ ಜನ್ರೇಷನಲ್ಲಿ ಗಂಡ ಏನೇ ತಂದು ಹಾಕಿದ್ರು, ಗಂಡ ಏನೇ ಮಾಡಿದ್ರು ಕೂಡ ಒಪ್ಕೊಳ್ದೇ ಇರ್ತಕ್ಕಂಥ ಜಗತ್ತಲ್ಲಿ ಗಂಡ ಏನ್ ಮಾಡ್ತಾನೋ ಅದೇ ಚಂದ, ನನಗೆ ಅದರಲ್ಲೇ ಖುಷಿ ಅಂತ ಹೇಳೋ ಚಂದ್ರಮ್ಮ. ಜೊತೆಗೆ ನಾವು ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗೇನೂ ಸಿಗಲ್ಲ. ನಾವು ನಮ್ಮ ಕೆಲಸದಲ್ಲಿ ಯಾವಾಗಲೂ ತಲ್ಲೀನರಾಗಿರ್ಬೇಕು ಅಂತ ಹೇಳೋಂಥ ಪಕ್ಕದಲ್ಲಿದ್ದ ಒಂದು ಕ್ಯಾಂಟೀನಲ್ಲಿ ಅಮ್ಮ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಮತ್ತೆ ಎಲ್ಲಿ ನಾವು ಮಾತುಗಳನ್ನ ಆಡಬೇಕು, ಈ ಮಾತುಗಳನ್ನ ಆಡೋದಕ್ಕೆ ಮಾತ್ರ ಇಂಥ ವಿಷಯಗಳು ಸಿಗೋದು ಗೆಳೆಯರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನೀವು ಇದನ್ನು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ. ಇಷ್ಟ ಆದರೆ ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ. ನನ್ನ ಉದ್ದೇಶ ಇಷ್ಟೇ, ಆದಷ್ಟು ಪಾಸಿಟಿವ್ನೆಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನಾನು ನಿಮ್ಮ ಪ್ರೀತಿಯ ಕಿರಣ್ ಕನ್ನಡಿಗ.
ಪ್ರಕೃತಿ ಪಯಣಿಗ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ.